ಜಗದಂಬಿಕಾ ಸುತ ವಿಘ್ನರಾಜನ ಪಿರಿಯು ಸಂಸ್ತುತಿಸಿ ಅಂಬುನಿಧಿಯ ಕಮಲೇತಿ ಶಿಲಾಕ್ಯೇಸ್ಮಿನ್ ಬ್ರಹ್ಮಾಣಿ ಲಿಂಗರೂಪಿಣಿ ಭಜತಾಂ ಭಕ್ತಿಯುಕ್ತಾನಾಂ ಸರ್ವಾಭೀಷ್ಟಪ್ರದಾಯಿನಿ. ಮೃತಿಕಾ ಅಷ್ಟಬಂದೆ ಕ್ಷೀರಕಲ್ಪ ಅಭ್ಯಂಜನ ಪ್ರಿಯೆ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ನಮೋಸ್ತುತೆ. ಐತಿಹ್ಯದ ಎಲ್ಲ ವೀಕ್ಷಕರಿಗೂ ನಮ್ಮ ನಲ್ಮೆಯ ನಮನಗಳು. ನಾವು ಇವತ್ತಿರುವಂತಹದ್ದು ತಾಯಿ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿಯ ಮಡಿಲು ಶ್ರೀ ಕ್ಷೇತ್ರ ಕಮಲಶಿಲೆಯಲ್ಲಿ. ಕಮಲದಂತೆ ನುಣುಪಾದ ಶಿಲಾರೂಪದ ಲಿಂಗೆಯಾಗಿ ಪಾತಾಳದಿಂದ ಆವಿರ್ಭವಿಸಿರುವುದರಿಂದ ಶ್ರೀ ಕ್ಷೇತ್ರವು ಕಮಲಶಿಲೆ ಎಂಬಂತೆ ಖ್ಯಾತಿಯಾಯಿತು. ಶಿಷ್ಟರಿಗೆ ಕಮಲಳು, ದುಷ್ಟರಿಗೆ ಶಿಲೆಯಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಗ್ರಹದಲ್ಲಿ ನಿರತಳಾಗಿರುವಳು ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ. ತಾಯಿಯ ಇರುವಿಕೆ, ಆಕೆಯ ಅಸ್ತಿತ್ವ ಅಂತೆಯೇ ಆದಿ, ಅತ್ಯಂತ ರೋಚಕವಾದುದು. ಐತಿಹ್ಯ ಏನ್ ಹೇಳತ್ತೆ ಕೇಳೋಣ ಬನ್ನಿ. ಅದು ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿನ ಉಲ್ಲೇಖ. ಅದೋ ಅಲ್ಲಿ ಪರಶಿವನ ಕೈಲಾಸ. ಆಕೆ ಪಿಂಗಳೆ, ಶಿವನ ಸಭೆಯ ನರ್ತಕಿ, ಬೆಳದಿಂಗಳಷ್ಟೇ ಸುಂದರಳು. ಅದಕ್ಕೆ ಇರಬೇಕು ಒಂದಷ್ಟು ಹೆಚ್ಚು ಮದ, ಗರ್ವಭರಿತ ಹೆಣ್ಣು. ನಾನು ಶಿವಸಭೆಯಲ್ಲಿ ಇಂದು ನರ್ತಿಸುವುದಿಲ್ಲ ಎನ್ನುವ ಉದ್ದಟತನ ಪ್ರದರ್ಶಿಸುತ್ತಾಳೆ. ಸರ್ವ ಸಂಪನ್ನೆ ಮಂದಸ್ಮಿತೆ ಶಿವನರಸಿ ಪಾರ್ವತಿ ಅವಳ ಗರ್ವದಿಂದ ಕೋಪಗೊಂಡು ಪಿಂಗಳೆಗೆ ಶಾಪವನ್ನು ನೀಡುತ್ತಾಳೆ. ಪಿಂಗಳೆ, ನೀನು ಅಂಕುಡೊಂಕಿನ ವಿಕಾರ ರೂಪದ ಕುಬ್ಜೆಯಾಗು. ರೂಪಹೀನಳಾದ ಪಿಂಗಳೆ ತನ್ನ ತಪ್ಪನ್ನು ಅರಿತು ಶ್ರೀದೇವಿಯಲ್ಲಿ ಶಾಪ ವಿಮೋಚನೆಗಾಗಿ ಪರಿಪರಿಯಾಗಿ ಬೇಡಿಕೊಳ್ತಾಳೆ. ಕರಗಿದ ತಾಯಿಯು, ನೀನೀಗ ಭೂಲೋಕದಲ್ಲಿನ ಕಮಲಶಿಲೆಯಲ್ಲಿದ್ದು ತಪವನ್ನಾಚರಿಸು, ನಿನ್ನ ಶಾಪ ವಿಮೋಚನೆ ಮಾಡುತ್ತೇನೆ ಎನ್ನುತ್ತಾಳೆ. ಅದರಂತೆ ತಪವನ್ನಾಚರಿಸಿದ ಕುಬ್ಜೆಯ ಭಕ್ತಿಗೆ ಮೆಚ್ಚಿ ಶಿವನರಸಿ ಪ್ರತ್ಯಕ್ಷಳಾಗಿ, ನೀನು ಮಧುರೆಗೆ ತೆರಳು, ಅಲ್ಲಿದ್ದು ಸುಗಂಧ ದ್ರವ್ಯ ಸಾಗಿಸುವ ಕೆಲಸದಲ್ಲಿ ತೊಡಗಿರು. ಕಂಸ ವಧೆಗಾಗಿ ಬರುವ ಶ್ರೀಕೃಷ್ಣನಿಂದ ನಿನ್ನ ಕುಬ್ಜತ್ವ ನಿವಾರಣೆಯಾಗಲಿದೆ ಎನ್ನುವ ಶಾಪ ವಿಮೋಚನೆಯನ್ನ ತಿಳಿಸುತ್ತಾಳೆ. ಹೀಗೆ ಶ್ರೀಕೃಷ್ಣನ ಆಲಿಂಗನದಿಂದ ಪಿಂಗಳೆಯ ಕುಬ್ಜತ್ವ ನಶಿಸಿ ಮತ್ತೆ ಬೆಳದಿಂಗಳಾಗ್ತಾಳೆ. ಪಿಂಗಳೆ ಮತ್ತೆ ತಾನಾಗ್ತಾಳೆ. ಕೃಷ್ಣನ ಆಣತಿಯಂತೆ ಮತ್ತೆ ಕಮಲಶಿಲೆಗೆ ಬಂದು ತಾಯಿಯ ಸೇವೆಯಲ್ಲಿ ತೊಡಗುತ್ತಾಳೆ. ಮಂದಸ್ಮಿತೆ ಪ್ರಸನ್ನಳಾಗಿ ಪ್ರತ್ಯಕ್ಷವಾಗ್ತಾಳೆ. ನೀನು ಇಲ್ಲಿಯೇ ಸಹ್ಯ ಪರ್ವತದಲ್ಲಿ ಹುಟ್ಟಿ ಪಶ್ಚಿಮಾಂಬುದಿಯನ್ನು ಸೇರುವ ನದಿಯಾಗಿ ಹರಿದು ಸರ್ವ ಪಾಪವನ್ನು ಭಯವನ್ನು ನಿವಾರಿಸುವ ನದಿಯಾಗು. ಆ ಚಂದ್ರಾರ್ಕವಾಗಿ ನಿನ್ನ ಹೆಸರು ಶಾಶ್ವತವಾಗಿರಲಿ ಎಂದು ವರ ನೀಡುತ್ತಾಳೆ. ಕುಬ್ಜೆಯ ಅಪೇಕ್ಷೆಯಂತೆ ನದಿಯೇ ಉಕ್ಕಿ ಹರಿದು ತಾಯಿಗೆ ಅಭ್ಯಂಜನವನ್ನು ಮಾಡುವ ಪರಿಪಾಠ ಇಂದಿಗೂ ನಡೆದುಕೊಂಡು ಬಂದಿದೆ. ಲಿಂಗರೂಪಿ ತಾಯಿ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿಯು ಶ್ರೀ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರನ್ನು ಸಲಹುತ್ತಿದ್ದಾಳೆ. ಅದೂ ಅಲ್ಲಿ ಕುಬ್ಜೆಯ ಒಡಲು ತಾಯಿಯ ಪಾದ ಸ್ಪರ್ಶಿಸುತ್ತಿದೆ. ತಾಯಿಯ ಐತಿಹ್ಯ ಅಂತಹದ್ದು, ಮೈನವಿರೇಳಿಸುವಂತಹದ್ದು, ಭಕ್ತಿ ಆವರಿಸುವಂತಹದ್ದು, ಹಲವಾರು ರೋಚಕತೆಗಳ ಒಡಲು
ಈ ಕಮಲಶಿಲೆ. ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ವಿಷ್ಣು ವಿಲಾಸಿನಿ ವಿಷ್ಣುನುತೆ ವಿಷ್ಣು ವಿಲಾಸಿನಿ ವಿಷ್ಣುನುತೆ. ಭಗವತಿ ಹೇ ಶಿತಿ ಗಂಧ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಭಗವತಿಯೇ ಶಿತಿ ಗಂಧ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಮಹಿಮೆ ಅಪಾರವಾದದ್ದು. ಅಂತೆಯೇ ದೇಗುಲದ ಹೊರಸುತ್ತಿನಲ್ಲಿರುವ ಪರಿವಾರ ದೇವತೆಗಳ ಇತಿಹಾಸದ ಮೇಲೆ ಬೆಳಕ ಚೆಲ್ಲುವುದಾದರೆ, ದಕ್ಷನ ಯಜ್ಞವನ್ನು ಧ್ವಂಸ ಮಾಡಲು ರೋಷ ಭೀಷಣನಾದ ಶಿವನ ಜಟಾಜೂಟದಿಂದ ಹುಟ್ಟಿದ ವೀರಭದ್ರನು ತಾಯಿಯ ಸನ್ನಿಧಿಯಲ್ಲಿ ಕ್ಷೇತ್ರ ರಕ್ಷಕನಾಗಿ ನೆಲೆ ನಿಂತಿದ್ದಾನೆ. ತಾಯಿಯ ಪೂಜೆ, ನೈವೇದ್ಯ, ಮಂಗಳಾರತಿ ಆದ ಹಾಗೆ ವೀರಭದ್ರನಿಗೂ ಅಷ್ಟೇ ಸಲ ಪೂಜೆ, ಮಂಗಳಾರತಿ ನಡೆಯುತ್ತದೆ. ಇವನ ಕ್ರೂರ ದೃಷ್ಟಿಯನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಈತನ ಕ್ರೂರ ದೃಷ್ಟಿಗೆ ಎದುರುಗಡೆ ಇದ್ದ ಕಟ್ಟಡವು ಪದೇ ಪದೇ ಸುಟ್ಟು ಹೋಗುತ್ತಿತ್ತು. ಆಗ ವೀರಭದ್ರ ಸ್ವಾಮಿಯ ಉಗ್ರತ್ವವನ್ನು ಶಮನ ಮಾಡಲು ಶ್ರೀ ಗಣಪತಿ ದೇವರನ್ನು ಪ್ರತಿಷ್ಠೆ ಮಾಡಿದರು ಎಂಬುದು ಪ್ರತೀತಿ. ಹಿಂದೆ ಹಿರಿಯಡ್ಕದಿಂದ ಆರ್ಭಟಿ, ದಾರ್ಭಟಿ, ಶಾಸ್ತಾರ ಎಂಬ ಸ್ತ್ರೀ ದೇವತೆಗಳು ನಂದಿಕೇಶ್ವರನೊಂದಿಗೆ ಬಂದು ಇಲ್ಲಿ ನೆಲೆಸಲು ಸ್ಥಳ ಕೊಡಬೇಕಂತ ಬ್ರಾಹ್ಮಿ ದುರ್ಗಾಂಬಿಕೆಯನ್ನ ಬೇಡಿಕೊಳ್ಳುತ್ತಾರೆ. ಆಗ ವೀರಭದ್ರ ಮುಂಡಂತಾಯರು ಆಕ್ಷೇಪಿಸಿದರು. ಪ್ರತಿದಿನ ತಮಗೆ ಅವಲಕ್ಕಿ ನೈವೇದ್ಯ ಮಾಡುವಂತೆಯೂ ವಿಜಯದಶಮಿ ದಿನ ಹೊಸ ಅಕ್ಕಿಯ ಅನ್ನವನ್ನು ನೈವೇದ್ಯ ಮಾಡುವಂತೆ ಕೋರಿಕೊಂಡಾಗ ತಾಯಿಯು ಅವರಿಬ್ಬರನ್ನು ಸಮಾಧಾನಪಡಿಸಿ ಈ ದೇವತೆಗಳಿಗೆ ಕ್ಷೇತ್ರದಲ್ಲಿ ನೆಲೆ ನಿಲ್ಲಲು ಅಪ್ಪಣೆ ಕೊಡಿಸುತ್ತಾಳೆ. ಹೊಸ ಅನ್ನ ನೈವೇದ್ಯವಾಗುವುದರಿಂದ ಹೊಸಮ್ಮ ದೇವತೆಗಳಾಗಿ ಕ್ಷೇತ್ರ ರಕ್ಷಕರಾಗಿ ಕಮಲಶಿಲೆಯಲ್ಲಿ ನೆಲೆಸಿದ್ದಾರೆ. ಮುಂಡಂತಾಯ ದೇವತೆ ಕೇರಳದಿಂದ ಬಂದ ಬ್ರಹ್ಮ ಸಂತತಿಯವನು. ಮಾಂತ್ರಿಕನಾದ ಈತ ದೇವಿಯ ಶಕ್ತಿ ಅಪಹರಣಕ್ಕೆ ಮುಂದಾಗಿ ಸೋತು ತಾಯಿಗೆ ಶರಣಾಗಿ ಇಲ್ಲಿಯೇ ಕ್ಷೇತ್ರ ರಕ್ಷಣೆಯ ಪಣ ತೊಟ್ಟು ನೆಲೆ ನಿಂತನೆಂದು ಹೇಳುತ್ತಾರೆ. ಅಪಾರ ಶಕ್ತಿಯುತನಾದ ಈತನ ಎಡಗಡೆ ಅಶ್ವವಾಹನನಾಗಿ ರಕ್ತೇಶ್ವರ ಮತ್ತು ದೇವಿಯ ವಾಹನ ಹುಲಿದೇವರು ನೆಲೆಸಿದ್ದಾರೆ. ಭಕ್ತರು ಇವರಿಗೆ ರಾಶಿ ಪೂಜೆ ಎಂಬ ಹರಕೆಯನ್ನ ಸಲ್ಲಿಸುತ್ತಾರೆ. ಪ್ರತಿ ಸಂಕ್ರಾಂತಿಯಂದು ಮತ್ತು ಮಹಾರಂಗ ಪೂಜೆ ಆದಾಗ ಈ ದೇವರಿಗೆ ರಾತ್ರಿ ರಾಶಿ ಪೂಜೆ ಆಗಬೇಕು. ಹಿಂದೆ ನಾಗರಾಜನಿಗೆ ಅಭಯ ಕೊಟ್ಟಂತೆ ಇಲ್ಲಿ ನಾಗ ಸಾನ್ನಿಧ್ಯವೂ ಬೃಹದಾಕಾರದ ಹುತ್ತವೂ ಇರುತ್ತದೆ. ಇಲ್ಲಿರುವ ನಾಗಮೂರ್ತಿಯು ಪಂಚಮುಖಗಳಿಂದ ಕೂರ್ಮ ಪವಿತ್ರ ಗಂಟಿನ ಆಕಾರದಲ್ಲಿ ಅತ್ಯಂತ ಮನೋಹರವಾಗಿದೆ. ಇಲ್ಲಿ ಭಕ್ತರು ಹರಕೆ ಸಲ್ಲಿಸಿ ನಾಗದೋಷ ಪರಿಹಾರ ಮಾಡಿಕೊಳ್ಳುತ್ತಾರೆ. ತಾಯಿಯ ಸನ್ನಿಧಿಯಲ್ಲಿ ತಂದೆಯ ಉಪಸ್ಥಿತಿ ಅಗತ್ಯವೆಂದು ಇಲ್ಲಿ ಶಿವ ದೇವಾಲಯವನ್ನು ಕಟ್ಟಿರುತ್ತಾರೆ. ಸೋಮವಾರ, ಕಾರ್ತಿಕ ಮಾಸ, ಶಿವರಾತ್ರಿಯಂದು ಭಕ್ತರು ಶಿವ ದರ್ಶನ ಮಾಡಿ ತಮ್ಮ ಕಷ್ಟ ಪರಿಹರಿಸಿಕೊಳ್ಳುತ್ತಾರೆ. ರುದ್ರಾಭಿಷೇಕದಿಂದ ಶಿವನು ಸಂಪ್ರೀತಿಗೊಳ್ಳುತ್ತಾನೆ. ಶ್ರೀ ವಿಷ್ಣು, ಆಂಜನೇಯ ನವಗ್ರಹ ದೇವರು. 2009ರಲ್ಲಿ ಈ ದೇವರನ್ನು ಪ್ರತಿಷ್ಠೆ ಮಾಡಿರುತ್ತಾರೆ. ಭಕ್ತ ಮಹಾಶಯರು ಈ ದೇವರಲ್ಲಿ ಯುಕ್ತ ಕಂಡಂತೆ ಸೇವೆ ಸಲ್ಲಿಸಿ ತಮ್ಮ ಸಂಕಷ್ಟ ನಿವಾರಣೆ ಮಾಡಿಕೊಳ್ಳುತ್ತಾರೆ. 2009ರಲ್ಲಿ ಹೊಸದಾಗಿ ಕಲ್ಲಿನ ಸುಂದರ ಗಣಪತಿಯನ್ನ ಪ್ರತಿಷ್ಠೆ ಮಾಡಿರುತ್ತಾರೆ. ಎದುರುಗಡೆ ಇರುವ ವೀರಭದ್ರನ ಉಗ್ರತ್ವ ಶಮನಾರ್ಥವಾಗಿ ಗಣಪತಿಯು ಇಲ್ಲಿ ನೆಲೆ ನಿಂತಿರುತ್ತಾನೆ. ವಿಘ್ನ ನಿವಾರಕನಾದ ಗಣಪತಿಯನ್ನ ಎಲ್ಲಾ ಕೆಲಸ ಕಾರ್ಯಗಳು ಸಾಂಗವಾಗಿ ನೆರವೇರಲು ಪ್ರಾರ್ಥಿಸುತ್ತಾರೆ. ಜಗದಾಂಬಿಕೆ ಜನದಾಂಬಿಕೆ ಜಗದಾಂಬಿಕೆ ಜನದಾಂಬಿಕೆ ನಮ್ಮಿದೆ ನಿನ್ನ ಕಾಪಾಡು ಶ್ರೀ ಬ್ರಾಹ್ಮಿ ದುರ್ಗಾಂಬಿಕೆ ದುರ್ಗಾಂಬಿಕೆ ಬ್ರಾಹ್ಮಿ ದುರ್ಗಾಂಬಿಕೆ ದುರ್ಗಾಂಬಿಕೆ ದೇವಿ ಕಮಲಾಂಬಿಕೆ ದುರ್ಗಾಂಬಿಕೆ ಬ್ರಾಹ್ಮಿ ದುರ್ಗಾಂಬಿಕೆ ದುರ್ಗಾಂಬಿಕೆ ದೇವಿ ಕಮಲಾಂಬಿಕೆ ದುರ್ಗಾಂಬಿಕೆ ಬ್ರಾಹ್ಮಿ
ದುರ್ಗಾಂಬಿಕೆ. 2 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸುಭಾಷ್ ನಾಗಭಾಗ ಇದ್ದೀವಿ. ಇಲ್ಲಿ ನಮಗೆ ಪ್ರಧಾನ ನಾದ ಪರಂಪರೆಯ ಅರ್ಚಕರಾದಂಥ ರಾಘವೇಂದ್ರ ಚೌಧರಿ ನಮ್ಮ ಜೊತೆ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನ ಅವ್ರ ಜೊತೆ ಕೇಳಬೇಕು. ಇದು ಕಮರ್ಷಿಯಲ್ ಆಡಿ ಕಮರ್ಷಿಯಲ್ ಒಂದು 2000 ವಿದ್ಯಾರ್ಥಿ ಇದೆ. ಅಲ್ಲಿಂದ ಎಲ್ಲ ದೈವ ನಿರ್ಮಿತವಾಗಿ ಬಂದಿರೋದು, ಮಾನವ ನಿರ್ಮಿತ ಅಲ್ಲ, ಪ್ರಕೃತಿದತ್ತವಾಗಿ ಬಂದಿರೋದಿದೆ. ಇಲ್ಲಿ ಕಾಲಭೈರವೇಶ್ವರ ಮತ್ತೆ ಅಮ್ಮನವರು ಮತ್ತೆ ನಾಗ ಎಲ್ಲ ಉದ್ಭವ ಆಗಿದೆ. ಇದೆಲ್ಲ ದೈವ ನಿರ್ಮಿತ ಪ್ರಕೃತಿ ಸೃಷ್ಟಿಯಾಗಿ ಬಂದಿರೋದು. ತಲತಲಾಂತರದಿದೆ. ನಾವೇ ಒಂದು 5-6 ತಲೆಮಾರಿಂದ ಈ ಸೇವೆ ಮಾಡ್ಕೊಂಡ್ ಬಂದಿದ್ದೀವಿ. ತಾತನ ತಾತ, ಅವ್ರ ತಾತ, ನನ್ನ ತಂದೆ ಪಾಪ, ನನ್ನ ತಂದೆ, ನಾವು ಈ ಪರಂಪರೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದನ್ನ ಇರ್ತೀವಿ. ಬೆಳಿಗ್ಗೆ 9 ಗಂಟೆ ಬಂದ್ರೆ 4 ಗಂಟೆ ತನಕ ಈ ತಾಯಿ ಸೇವೆ ಮಾಡ್ಕೊಂಡು ಬರ್ತಿದ್ವಿ. ಈಗ ಮಳೆಗಾಲ ಜನ ಕಮ್ಮಿ. ಮಳೆಗಾಲ ಒಂದು 3 ತಿಂಗಳು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸ್ವಲ್ಪ ಕಷ್ಟ ಆಗುತ್ತೆ. ಬಾಕಿ ಟೈಮಲ್ಲಿ ಒಂದು 7-10 ತಿಂಗಳು ಯಾವತ್ತೂ ಬಂದು ತೋರಿಸ್ತೀವಿ. ಮತ್ತೆ ಸ್ವಲ್ಪ ಮಳೆ ಸ್ವಲ್ಪ ಜಾರತ್ತೆ, ಏಜುಗಳೆಲ್ಲ ಬಂದ್ರೆ ಕಷ್ಟ ಆಗುತ್ತೆ. ಕರ್ಕೊಂಡು ಹೋಗ್ತೀವಿ, ಇಲ್ಲ ಅನ್ನೋದಿಲ್ಲ. ಇಲ್ಲಿ ಪರಂಪರೆ ಅಂದ್ರೆ ಇವತ್ತಿನ ಇದೆಲ್ಲ ಅನಾದಿಂದ ಈ ಸೇವೆ ಮಾಡ್ಕೊಂಡು ಬಂದಿದ್ವಿ. ನಾಥ ಪರಂಪರೆಗೆ ಕಾಲಭೈರವನ್ನೇ ದೇವರು, ಕುಲದೇವರು. ಕಾಲಭೈರವನ್ನೇ ನಮ್ಮ ಕುಲದೇವರು. ಪ್ರಥಮವಾಗಿ ಕಾಲಭೈರವ ಮತ್ತೆ ನಂದಿ ಉದ್ಭವವಾಗಿದೆ. ಸಪರೇಟ್ ಪೂಜೆ, ಸಪರೇಟ್ ನೈವೇದ್ಯ. ಕೆಳಗಡೆ ತಾಯಿ ಲಕ್ಷ್ಮೀ ಸರಸ್ವತಿ ತಾಯಿ ಜಮ್ಮು ವೈಷ್ಣವದಲ್ಲಿ ಆಗಿದೆ ತಾಯಿ. ಅದೇ ತರ ಇಲ್ಲಿ ಲಿಂಗ ರೂಪದಲ್ಲಿ ಮೂಡಿ ಬಂದಿದ್ದಾಳೆ. ಪ್ರತಿನಿತ್ಯ ಇದೆ ಪೂಜಾ ಪುನಸ್ಕಾರ ಆಗ್ತದೆ. ಮತ್ತೆ ಕಾಡ ಮಧ್ಯದಲ್ಲಿ ಇದೆ. ಎಷ್ಟೇ ಪ್ರಾಣಿ ಪಕ್ಷಿಗಳು ಇದ್ರು ಇಲ್ಲಿ ಯಾರು ಭಕ್ತರಿಗೆ ಇವತ್ತಿನವರೆಗೆ ತೊಂದರೆ ಮಾಡಿಲ್ಲ. 2,000 ಬಾವಲಿ ಇದೆಲ್ಲ ಈ ಒಳಗಡೆ, ಇವತ್ತಿನವರೆಗೆ ತೊಂದರೆ ಮಾಡಿಲ್ಲ. ಈ ಸರ್ಪತೀರ್ಥ ಹೋಗಿ ಕಮಲಶಿಲೆ ತಾಯಿನ ಪಾದ ತೊಳಿತಾರೆ. ವರ್ಷಕ್ಕೆ ಒಂದೇ ದಿನ. ಅದು ಇವರಿಗೆ ಇಷ್ಟ ಆದ್ರೆ ಮಾತ್ರ. 1 ವರ್ಷ ಆಗದಿರೋದು ಇದೆ, 1-2 ವರ್ಷ 2 ಸಲ ಆಗಿರೋದು ಇದೆ. ಮತ್ತೆ ದಿನ ಪೂಜೆಗೆ ತೆಗಿತೀವಿ. ಮತ್ತೆ ಒಂದು ತಾಯಿ ತಪಸ್ಸು ಮಾಡಿದ್ದಾಳೆ, ಭಾರತಮ್ಮ ಅಂತ. ಒಂದರಲ್ಲಿ ತಮ್ಮ ಶಿಷ್ಯ ಭಾರತಮ್ಮ ಅಂತ ಸಮಾಧಿ ಆಗಿದ್ದಾಳೆ. ನಾವು ಚಕ್ರವರಿದ್ವಿ. ಅವಾಗ ಹೊರಗಡೆ ಬಂದವಾಗ ಆ ತಾಯಿ ನೋಡಿದ್ವಿ. ತಪಸ್ಸು ಮಾಡೋದು ಗೊತ್ತಿಲ್ಲ ಅವಾಗ. ಮತ್ತೆ ಮುಂದೆ ನಾಗದೇವತೆ ಇದೆ. ಹಿಂದೆ 2 ತಪ್ಪೆಯಾಗಿ ಮಾಡೋದು ಅಳಿಸ್ಕೊಂಡಿರೋದು ನಾಗತಂದೆ. ವಿಶೇಷ ಪೂಜೆಗಳು ನಮ್ಮ ವರ್ಷದಲ್ಲಿ 2 ಪೂಜೆ ನಮ್ಮ ಕುಟುಂಬದ ಪೂಜೆ ಇರುತ್ತೆ. ಮತ್ತೆ ಹೊರಗಡೆ ನೋಡ್ರಿ ಜೀವನ ಎಷ್ಟು ಭಯಾನಕವಾಗಿದೆ. ಟಾರ್ಚೆಲ್ಲ ಆಫ್ ಮಾಡಿದ್ರೆ ಕಣ್ಣಿಲ್ಲಿರೋ ಜೀವನ ನಮ್ಮ ಕೈಗೆ ಕಾಲು ಮುಂದೆ ಬದುಕುವುದು. ಅದೇ ಜಗತ್ತು ನೋಡ್ಲಿಕ್ಕೆ ಕಣ್ಣು ಬೇಕು. ಆ ಜೀವನ ಅಲ್ಲಿ ಗೋಚರ ಆಗುತ್ತೆ. ಎಲ್ಲೂ ಇದು ಕತ್ತಲೆ ಇಲ್ಲಿ ಸಿಗಲ್ಲ, ಈ ಗುಹೆಯಲ್ಲಿ ಮಾತ್ರ. ಇದು ಪ್ರಕೃತಿ ದತ್ತವಾಗಿ ಬಂದಿದೆ. ಸಿಂಗಾಪುರಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗದಿಂದ 125 ಕಿಲೋಮೀಟರ್ ದೂರದಿದೆ. ಮತ್ತೆ ಗುಹೆ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾ ಇದ್ರು ಇದು ನಾಥ ಪರಂಪರೆಗೆ ಸೇರಿರೋದು. ಕಾಶಿ ರಾಮೇಶ್ವರಕ್ಕೆಲ್ಲ ಹೋಗ್ತಿತ್ತಂತೆ ಗುಹೆಯಲ್ಲಿ. ಇವತ್ತು ಆ ಪರಂಪರೆ ಇದೆ, ಹೋಗ್ಲಿಕ್ಕೆ ದಾರಿ ಉಂಟು. ಹೋದವ್ರು ಯಾರು ಇಲ್ಲ. ದುಸ್ಸಾಹಸ ಇಲ್ಲಿ ಯಾರು ಮಾಡೋದು ಬಿಡೋದು ಇಲ್ಲ, ಮಾಡೋದು ಇಲ್ಲ. ಮುಂದಿನೇ ಹೋಗ್ತೀವಿ. ತುಂಬಾ ಭಕ್ತರು ಬಂತು. ನಮ್ಮ ಜೀವನಕ್ಕೂ ಭಕ್ತರೆ, ಬೇರೆ ಸಹಾಯ ಇಲ್ಲ. ಭಕ್ತರು ಬಂದ್ರೆ ಅದೇನು ಸಹಾಯ ಮಾಡಿದ್ರು ಪೂಜೆಗೋಸ್ಕರ ದೀಪ ಎಣ್ಣೆ ಬರ್ತಿದ್ರು. ನಮ್ಮ ಜೀವನಕ್ಕೆ ಸಹಕಾರ ಆಗುತ್ತೆ. ಬೇರೆ ಗೌರ್ಮೆಂಟ್ ಅವರು, ದೇವಸ್ಥಾನ, ಗೌರ್ಮೆಂಟ್ ಯಾರು ಸಹಾಯ ಇಲ್ಲ. ಮತ್ತೆ ಎದುರುಗಡೆ ಸುಪಾರ್ಶ್ವ ಎನ್ನುವ ಚಕ್ರವರ್ತಿಯು ತನ್ನ ಕೊನೆಯ ಕಾಲದಲ್ಲಿ ಇಲ್ಲಿನ ಗುಹೆಯಲ್ಲಿ ತಪವನ್ನಾಚರಿಸಿದ್ದರಿಂದ ಈ ಗುಹೆಗೆ ಸುಪಾರ್ಶ್ವ ಗುಹೆ ಅನ್ನುವ ಪ್ರತೀತಿ. ಹಿಂದೊಮ್ಮೆ ಸರ್ಪಗಳಿಗೆಲ್ಲ ಗರುಡನಿಂದ ಆಪತ್ತು ಬಂದಾಗ ಆದಿಶೇಷನು ಕಮಲಶಿಲೆಗೆ ಬಂದು ತಾಯಿಯನ್ನು ಕುರಿತು ಇದೇ ಗುಹೆಯಲ್ಲಿ ತಪಸ್ಸನ್ನು ಮಾಡುತ್ತಾನೆ. ಪ್ರಸನ್ನಳಾದ ತಾಯಿಯು, ನೀನು ವಿಷ್ಣುವಿಗೆ ಶಯನನಾಗು, ಉಳಿದ ಸರ್ಪಗಳೆಲ್ಲವೂ ನನ್ನ ಅಂಕೆಯಲ್ಲಿರಲಿ ಎನ್ನುವ ಅಭಯವನ್ನು ನೀಡುತ್ತಾಳೆ. ಆದಿಶೇಷನು ತಪವನ್ನು ಮಾಡಿದ ಸ್ಥಳದಲ್ಲಿ ಒಂದು ತೀರ್ಥವು ಅಂತರ್ಗಾಮಿಯಾಗಿ ಹರಿದು ಕುಬ್ಜೆಯಲ್ಲಿ ಲೀನವಾಗುತ್ತದೆ. ಇದು ನಾಗತೀರ್ಥವಾಗಿ ಇಂದಿಗೂ ಪ್ರಸಿದ್ಧವಾಗಿದೆ. ಇದೇ ನಾಗತೀರ್ಥ ಹಾಗೂ ಕುಬ್ಜೆಯ ಸಂಗಮವಾಗುವಲ್ಲಿ ತಾಯಿ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿಯಾಗಿ ನಂಬಿದ ಭಕ್ತರನ್ನು ಕೈಬಿಡದೆ ಸಲಹುತ್ತಿದ್ದಾಳೆ. ಕ್ರೂರಾಕ್ಷ ಎಂಬ ರಕ್ಕಸನನ್ನ ಯಾರಿಂದಲೂ ಸಂಹರಿಸಲಾಗದಿದ್ದಾಗ ತಾಯಿಯ ಪ್ರೇರಣೆಯಂತೆ ಬ್ರಹ್ಮಾಣಿಯು ಆತನನ್ನ ಸಂಹರಿಸ್ತಾಳೆ. ನಂತರದಲ್ಲಿ ತಾಯಿಯೊಂದಿಗೆ ಐಕ್ಯಳಾಗ್ತಾಳೆ. ಈ ಐತಿಹ್ಯವು ತಾಯಿಯನ್ನ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿಯಾಗಿ ನಾಮಾಂಕಿತಗೊಳಿಸುತ್ತದೆ. ಜಗತ್ತಿನಲ್ಲಿ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿಯು ಕಾಣಸಿಗುವಳೆಂದ್ರೆ ಅದು ಕಮಲಶಿಲೆಯಲ್ಲಿ ಮಾತ್ರ.
ನಮಸ್ಕಾರ ವೀಕ್ಷಕರೇ, ಇದೀಗ ನಮ್ಮೊಂದಿಗೆ ಇದ್ದಾರೆ ದೇವಳದ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ಸಚ್ಚಿದಾನಂದ ಚಾತ್ರಿ ಅವರು. ಇವರೊಂದಿಗೆ ಕೇಳೋಣ ದೇವಸ್ಥಾನದ ವಿಶೇಷತೆಗಳು ಏನು ಅಂತ. ದೇವಿಯ ವಿಶೇಷತೆ ಅಂದರೆ ದೇವಿ ಸ್ವಯಂ ಉದ್ಭವ. ದೇವಸ್ಥಾನದ ಯಾರು ಪ್ರತಿಷ್ಠೆ ಮಾಡಿದ್ದಲ್ಲ. ತ್ರೇತಾಯುಗದ ಮುಂದೆ ಕೃತಾಯುಗದಲ್ಲಿ ಟೆಂಪಲ್ ಉಂಟು. ವರ್ಷಕ್ಕೊಂದು ಬಾರಿ ಕುಬ್ಜೆ ಶಾಪ ವಿಮೋಚನೆಗೆ ಉದ್ದೇಶ ಶಾಪ ವಿಮೋಚನೆ. ಪ್ರತಿ ವರ್ಷ ದೇವರಿಗೆ ಸ್ನಾನ ಆಗೋದು ಒಂದು ಸಿಸ್ಟಮ್. ಈ ವರ್ಷ 1.5 ಗಂಟೆ ರಾತ್ರಿ ಸ್ನಾನ ಆಯಿತು. 1.5 ಗಂಟೆ ರಾತ್ರಿಗೆ ಸ್ನಾನ ಆದ ಚರಿತ್ರೆಯಲ್ಲಿ ದಾಖಲೆ. ದೇವಿಯ ಲಿಂಗದ ಮೇಲೆ ಸಾಧಾರಣ 1.25 ಫೀಟ್ ನೀರು ಮಿನಿಮಮ್ 3 ಗಂಟೆ ಹೊತ್ತಿತ್ತು. ಅದು ಅಷ್ಟು ವಿಶೇಷ. ಎದುರುಗಡೆ ಒಂದು ಗೋಪುರ ಆಯ್ತು. ಆ ಗೋಪುರ ಮಾಡೋ ಯೋಜನೆ ನಮ್ಮ ಹತ್ರ ಇರಲಿಲ್ಲ. ನಮ್ಮ ಬೆಂಗಳೂರಿಗೆ ಒಬ್ಬ ಭಕ್ತರು 92 ವರ್ಷ ಪ್ರಾಯ ಅವರಿಗೆ. ದೇವಿ ಸ್ವಪ್ನದಲ್ಲಿ ಬಂದಳತೆ, ನನಗೊಂದು ಗೋಪುರ ಕಟ್ಟಿಸಿ ಕೊಡೋದೇಳಿ. ಗರ್ಭ ಶ್ರೀಮಂತರಲ್ಲ, ಬಾಡಿಗೆ ಮನೆಯಲ್ಲಿರೋರು. 1.5 ಕೋಟಿ ಅವರು ಒಬ್ಬರೇ ಡೊನೇಷನ್ ಕೊಟ್ಟರು ಎದುರುಗಡೆ ಗೋಪುರಕ್ಕೆ. ಇನ್ನು ಬೇಕಾದಷ್ಟು ಇತ್ತು. ಮೂಲ ಪ್ರಸವ ತಗೊಂಡೋದ್ರು ಮಕ್ಕಳಾಗದೇ ಇದ್ರೆ, ಮದುವೆ ಆಗದಿದ್ರೆ ಅವರು 1000 ತಲ್ಲವೇ ಮೂಲ ಪ್ರಸವ ತಗೊಂಡವ್ರು. ಎಷ್ಟೋ ಜನ ಈಗ ಒಂದು ಅರ್ಧ ಗಂಟೆ ಮೊದಲು ಒಬ್ರು ಬಂದರು. ಅವರು ಮದುವೆ ಆಗಿ 10 ವರ್ಷ ಆಯ್ತಂತೆ. ಮಗುವಿಗೆ ಜನನ ಕೊಟ್ಟು ಸಣ್ಣ ಮಗು ಅಂದರೆ ಬರಲಿಲ್ಲ. ಈಗ ಇಲ್ಲೆಲ್ಲ ಇದ್ದಿದ್ರು, ಎಲ್ಲೋದ್ರು ನಾವು ನೋಡಿಲ್ಲ. ಇಂಥದ್ದು ಪ್ರಕರಣ ಬೇಕಾದಷ್ಟು ಉಂಟು. ದೇವರಿಗೆ ಅಂದರೆ ರಂಗಪೂಜೆ ಫ್ರೀ. ರಂಗಪೂಜೆ ಅಂದರೆ ಅತ್ಯಂತ ಖುಷಿ ಅಮ್ಮನಿಗೆ. ಚಂಡಿಕಾವಮ ಅಂದ್ರೆ ಖುಷಿ, ಯಕ್ಷಗಾನ ಅಂದ್ರೆ ಖುಷಿ. ಏನೂ ಆಗದಿದ್ರೆ ಉದ್ದಕ್ಕೆ ನಮಸ್ಕಾರವೇ ಖುಷಿ. ಏನೂ ಅವನಿಗೆ ತಾಕತ್ತಿಲ್ಲ, ಉದ್ದಕ್ಕೂ ನಮಸ್ಕಾರ ಮಾಡಿದ್ರೆ ಸಾಕು, ಅವಳಿಗೆ ಖುಷಿ ಆಗುತ್ತೆ. ದೇವರ ಭಕ್ತಿ ಒಂದು ಇದ್ರೆ ಸಾಕು. ಯಾರೇ ಬಂದರೂ, ಬಡವ ಬರಲಿ ದೊಡ್ಡವ ಬರಲಿ. ನೋಡಿ, ಇನ್ನೂ ಊಟ ಮುಗಿಲಿಲ್ಲ. ಇವತ್ತೊಂದು 2-2.5 ಸಾವಿರ ಜನ ಆಗತ್ತೆ ಊಟ. 4 ಗಂಟೆಗೆ ಊಟವೇ. ಬಡವ ಬರಲಿ ದೊಡ್ಡವ ಬರಲಿ, ಹಣಕಾಯಿ ಮಾಡಿದ್ರೆ 5 ರೂಪಾಯಿ ಇರೋದು ಒಂದು ದೇವಸ್ಥಾನ ಸೇವೆ. 5 ಜನ ಇದ್ರು ಊಟ ಹಾಕಿ ಕಳಿಸ್ತಾರೆ. ಯಾರೇ ಬಂದರೂ ಊಟ ಮಾಡಿ ಹೋಗಂದ್ರೆ ನನ್ನ ಪಾಲಿಸಿ ಹೇಳಿ. ಬಡವ ಬರಲಿ ದೊಡ್ಡವ ಬರಲಿ, ಎಲ್ಲರಿಗೂ ಒಂದೇ ಲೆಕ್ಕದ ಊಟ. ಎಲ್ಲರಿಗೂ ಕುಸುಂಬರಿ, ಚಟ್ನಿ, ಪಲ್ಯ, ಕೂಟ, ಪಾಯಸ, ಸ್ವೀಟ್, ಮೊಸರು, ಮಜ್ಜಿಗೆ, ಕುಡಿಲಿಕ್ಕೆ ಲೋಟದಲ್ಲಿ ನೀರು, ಮಜ್ಜಿಗೆ ಕುಡಿಲಿಕ್ಕೆ ಪ್ರತಿಯೊಬ್ಬರಿಗೂ. ಬಡವ ಬರಲಿ ದೊಡ್ಡವ ಬರಲಿ, ಎಲ್ಲರಿಗೂ ಕೊಡುವಷ್ಟು ಮಜ್ಜಿಗೆ. VIP ಹೊಲ ಕೂತ್ಕೊಳ್ಳಿ, ಯಾವುದೇ ಹೊಲ ಕೂತ್ಕೊಳ್ಳಿ, ಅವನಿಗೆ ಒಳ್ಳೆ ಊಟ ಮಾಡ್ಕೊಂಡು ಹೋಯ್ತು. ಎಲ್ಲರಿಗೂ 1,000 ಜನಕ್ಕೆ ಟೇಬಲ್ ಉಂಟು ಊಟಕ್ಕೆ. ಇಲ್ದಿರ ಟೇಬಲ್ ಯಾಕೆ ಮಾಡ್ತಂದ್ರೆ, ಇಲ್ಲಿ ಮೇಲೆ ಹಾಲ್ ಹೋಗಿರೋದು 35 ಜನಕ್ಕೆ ಟೇಬಲ್ ಇದ್ದಿತ್ತು. ಆವಾಗ ಜಗಳ ಮಾಡೋದು ಟೇಬಲಿಗೆ ಉದ್ದೇಶ. ಈಗ ಜಗಳದ ಕ್ವಶನ್ನೇ ಇಲ್ಲ. ಎಲ್ಲರಿಗೂ ಟೇಬಲ್. ಯಾರು 1,000 ಜನ ಏಕಕಾಲಕ್ಕೆ ಬರಲಿ, ಏನೂ ತೊಂದರೆ ಇಲ್ಲ. ದೇವರು ಎಲ್ಲಿಯವರಿಗೆ ನಮ್ಮ ಕೈಕಾಲು ಸುಖ ಕೊಡ್ತೋ, ಭಕ್ತರಿಗೆ ಎಷ್ಟು ಒಳ್ಳೇದು ಮಾಡ್ತೋ ಅಷ್ಟೇ ದೇವಸ್ಥಾನ ಒಳ್ಳೇದಾಗತ್ತೆ. ಈ ಗೋಪುರ ಬರೀ 3 ತಿಂಗಳಲ್ಲಿ ಮಾಡಿದ್ದೆ. ಈಗ ನನ್ನದೊಂದು ಆಸೆ, ನನಗೂ ವರ್ಷ 76 ಈಗ. ಒಂದು ಚಿನ್ನದ ರಥ ದೇವಿಗೆ ಮಾಡಿಸ್ಕೊಂಡು, ದೇವಿನ ಚಿನ್ನದ ರಥದ ಮೇಲೆ ಕೂರಿಸಿ ಆ ಉತ್ಸವ ನೋಡ್ಬೇಕಂದ್ರೆ ಆಸೆ ಇತ್ತು. ಎಷ್ಟು ದಿವಸದಲ್ಲಿ ಇನಾಗ್ರೇಷನ್ ಆಗ್ತೋ ಗೊತ್ತಿಲ್ಲ. ಈಗ ಮರದ ಕೆಲಸ ಎಲ್ಲ ರೆಡಿ ಆಗ್ತಾ ಬಂತು. ಈಗ ಚಿನ್ನದ ಕೆಲಸ ಶುರು ಮಾಡಬೇಕು. ಸರ್ಕಾರದ ಟೆಂಪಲ್, ನಂದೇನು ಸ್ವಂತದ್ದಲ್ಲ ಇದು. ಎಂತ ಇದ್ರು ದೇವಸ್ಥಾನ ಶಾಶ್ವತ ಇರುತ್ತೆ. ನಾವು ಇನ್ನು ಒಂದು ದಿವಸ ಗೋವಿಂದಾನ ಹೇಳೋದು. ಆ ಗೋವಿಂದಾನ ಹೇಳೋದ್ರೊಳಗೆ ನಮ್ಮ ಸಾಧನೆ ಏನಿತ್ತೋ ಅದು ಮಾತ್ರ ಇಲ್ಲಿ ಉಳಿದೋಗುತ್ತೆ. ಇನ್ನು ಜಾನುವಾರುಗಳು ಅತ್ಯಂತ ವಿಶೇಷ. ನೋಡಿ, ದೇವಿ ಇತ್ತ ನೋಡಿ ತೋರಿಸಿ ಕೊಟ್ಟದು ಒಂದು ಜಾನುವಾರು. ಅದು ಆ ಲಿಂಗದ ಮೇಲೆ ಕಾಲು ಅಗಲ ಮಾಡಿ ಹಾಲಿಡಿಸ್ತಾ ಉಂಟು. ಅದೇ ಇವತ್ತು ನೀವು ಎಲ್ಲಿ ಬೇಕಾದ್ರೆ ವಿಡಿಯೋ ತೆಗೀರಿ, 1-6 ಜನ ನಿಮ್ಗೆ ಸಿಕ್ಕದೇ ಇರೋದು ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ. ಈಗ ಉದಾಹರಣೆ, ನಿನ್ನೆಲ್ಲ ಮೊನ್ನೆ ಮಳೆ ವಿಕೋಪಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಊರಿನವರು ಎಲ್ಲರೂ ನಾವು ಸೇರಿ ದೇವಿ ಹತ್ರ ಶಿವಾಳದ ಅಭಿಷೇಕ ಮಾಡಿ ನೆಕ್ಸ್ಟ್ ಡೇ ಮಳೆ ಕಡಿಮೆ. ನೋಡಿ, ಇವತ್ತು ಬಿಸಿಲು ಕಾಯ್ತಾ ಉಂಟು. ಅವಳು 4 ಇತ್ತಂದ್ರೆ ಗೊತ್ತು. ಪ್ರಪಂಚನ ಎಲ್ಲ ಸೃಷ್ಟಿ ಪಾಲನೆ ಲಯ ಎಲ್ಲದೂ ಒಳ್ಳೆ. ಕಮಲಚೆಲೆ ಇರ್ಬೋದು, ಕಟೀಲ್ ಇರ್ಬೋದು, ಮೂಕಾಂಬಿಕೆ ಇರ್ಬೋದು, ತಿರುಪತಿ ಇರ್ಬೋದು. ದೇವರ ಭಕ್ತರ ಉದ್ದೇಶ ಆಯಾ ಪ್ಲೇಸ್ನಲ್ಲಿ ಇರ್ತದೆ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ. ನೀವು ಊಟ ಮಾಡಿ. ಇಲ್ಲಿ ನವರಾತ್ರಿ ಉತ್ಸವ, ಲಕ್ಷ ದೀಪೋತ್ಸವ, ಬ್ರಹ್ಮರಥೋತ್ಸವಾದಿಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಯಕ್ಷಗಾನ ಸೇವೆ, ಚಂಡಿಕಾ ಯಾಗ, ಬೆಳ್ಳಿ ರಥೋತ್ಸವಗಳು ಮುಂತಾದ ಸೇವೆಗಳ ಮೂಲಕ ಜನರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುತ್ತಾರೆ. ಇದರ ಇನ್ನಷ್ಟು ಮಾಹಿತಿಯನ್ನು ಹೇಳಲು ನಮ್ಮೊಂದಿಗಿದ್ದಾರೆ ಕಮಲಶಿಲೆ ದೇವಳದ ಆನುವಂಶಿಕ ಅರ್ಚಕರಾದ ಶ್ರೀಯುತ ಶ್ರೀಧರ ಅಡಿಗ ಇವರು. ಓಂ ಶ್ರೀ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ನಮಃ. ಕಮಲಶಿಲೆ ಹೆಸರೇ ಕೂಡ ಮೈ ನವಿರೇಳಿಸುವಂಥ ಒಂದು ಭಕ್ತಿ ಪ್ರಧಾನವಾಗಿರತಕ್ಕಂಥ ಕ್ಷೇತ್ರ ಕಮಲಶಿಲೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಬಹಳಷ್ಟಿದೆ. ಕಮಲಶಿಲೆ ಹೇಗೆ ಬಂತು ಅಂತ ಹೇಳಿದರೆ, ಇಲ್ಲಿ ತಾಯಿ ಪಾತಾಳದಿಂದ ಲಿಂಗರೂಪಿಯಾಗಿ ಆವಿರ್ಭಾವ ಆಗಿರತಕ್ಕಂಥದ್ದು.
ಹೇಗೆ ಶಿಲಾರೂಪದ ಲಿಂಗ, ಆ ಶಿಲಾ ಅಂತ ಹೇಳುವಂಥದ್ದು ಕಮಲದಷ್ಟೇ ಮೃದುವಾಗಿದೆ, ಕಮಲದಂತೆ ಕಮಲಾಕಾರವನ್ನು ಹೋಲುವಂತಹ ಕಮಲದಷ್ಟೇ ನುಣುಪಾದ ಶಿಲಾರೂಪದ ಲಿಂಗೆಯಾಗಿ ತಾಯಿ ಇಲ್ಲಿ ಪಾತಾಳದಿಂದ ಹುಟ್ಟಿ ಬಂದದ್ದರಿಂದ ಇದಕ್ಕೆ ಕಮಲಶಿಲೆ ಅಂತ ಹೇಳುವಂಥ ಹೆಸರು ಬಂತು. ಇಲ್ಲಿ ನಮ್ಮ ಈ ಕಮಲಶಿಲೆಯ ಕ್ಷೇತ್ರದ ಸ್ಥಳ ಪುರಾಣ 18 ಪುರಾಣಗಳಲ್ಲಿ ಒಂದಾದಂತಹ ಸ್ಕಾಂದ ಪುರಾಣದಲ್ಲಿ ಬರ್ತದೆ. ಹಾಗೆಯೇ ಅದರಲ್ಲಿ ಸಹ್ಯಾದ್ರಿ ಖಂಡದಲ್ಲಿ ಒಂದು 20ರಿಂದ 29ನೇ ಅಧ್ಯಾಯದವರೆಗೆ ಇದರಲ್ಲಿ ವಿವರವಾಗಿ ಕಮಲಶಿಲೆಯ ಕುರಿತು ಹೇಳಲ್ಪಟ್ಟಿದೆ. ಇಲ್ಲಿ ಒಂದನೇದಾಗಿ ಉಬ್ಜಾ ನದಿ ಹೇಗಾಯಿತು, ಎರಡನೇದಾಗಿ ಇಲ್ಲಿ ನಾಗತೀರ್ಥ ಹರಿದು ಬರ್ತದೆ, ಅದು ಹೇಗಾಯಿತು, ಮೇಲೊಂದು ಗುಹಾಲಯ ಇದೆ ಸುಪಾರ್ಶ್ವ ಗುಹೆ ಅಂತ ಹೇಳ್ತೇವೆ, ಅದು ಹೇಗಾಯಿತು, ಹಾಗೆಯೇ ದುರ್ಗಾ ಪರಮೇಶ್ವರಿ ಎಲ್ಲ ಕಡೆ ಇದೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಹೇಗಾಯಿತು ಏಕಾಯಿತು ಅನ್ನೋ ಬಗ್ಗೆ ನಾವೀಗ ಬೆಳಕನ್ನು ಚೆಲ್ಲೋಣ. ಹಾಗೆಯೇ ಎಲ್ಲೂ ಇಲ್ಲದಿದ್ದಂಥ ಅಪರೂಪವಾದಂಥ ಒಂದು ಇಲ್ಲಿ ಶಕ್ತಿ ಇಲ್ಲಿದೆ. ಏನಂತ ಹೇಳಿದರೆ ಅಷ್ಟಬಂಧ. ಎಲ್ಲ ಕಡೆ ಶಾಶ್ವತವಾದ ಅಷ್ಟಬಂಧವನ್ನು ಮಾಡ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ. ಆದರೆ ನಮ್ಮಲ್ಲಿ ಮಾಡುವಂಥದ್ದು ಬರೀ ಮಣ್ಣಿನ ಅಷ್ಟಬಂಧ, ಅದಕ್ಕೆ ಮೃತ್ತಿಕಾಷ್ಟಬಂಧ ಅಂತ ಹೇಳ್ತೇವೆ. ಅದು ಪ್ರತಿ ಏಕಾದಶಿ ದಿವಸ ಆ ಮಣ್ಣನ್ನು ನಿಗದಿತ ತೆಗೆದಂಥ ಮಣ್ಣನ್ನು ತರ್ತೇವೆ, ಅದನ್ನು ಹದಗೊಳಿಸಿ ಆ ಮಣ್ಣನ್ನು ಲಿಂಗಕ್ಕೆ ಮತ್ತು ಪಾಣಿಪೀಠಕ್ಕೆ ಮಧ್ಯೆ ಅದನ್ನು ಲೇಪನ ಮಾಡ್ತೇವೆ. ಅದು 15 ದಿವಸಗಳವರೆಗೆ, ಅಂದರೆ ಪ್ರತಿ ಏಕಾದಶಿಗೆ ನಾವು ಅಷ್ಟಬಂಧ ಮಾಡುವಂಥದ್ದು. 15 ದಿವಸಗಳವರೆಗೆ ಅದು ಎಲ್ಲ ಅಭಿಷೇಕ ಅರ್ಚನೆಗಳನ್ನು ತೆಗೆದುಕೊಳ್ಳುವುದರಿಂದ ಮೃತ್ತಿಕಾ ಅಷ್ಟಬಂಧ, ಅಥವಾ ಅದನ್ನು ನಾವು ಏನು ಏಕಾದಶಿ ತೆಗೆದನ್ನು ಚಿಕ್ಕ ಚಿಕ್ಕ ಉಂಡೆಯಂತಾಗಿ ಮಾಡಿ ಮೂಲ ಪ್ರಸಾದ ಅಥವಾ ಮೃತ್ತಿಕಾ ಪ್ರಸಾದ ಅಂತ ಕೊಡ್ತೇವೆ. ಅದಷ್ಟು ಶಕ್ತಿ ಉಳ್ಳಂಥ ಪ್ರಸಾದ, ಸಾಕ್ಷಾತ್ ತಾಯಿಯನ್ನೇ ಅಪ್ಪಿಕೊಂಡಿರುವುದರಿಂದ ಅಷ್ಟು ಅದಕ್ಕೆ ಶಕ್ತಿ ಉಂಟಂತ ಭಕ್ತರ ನಂಬಿಕೆ. ಯಾವುದೇ ಪ್ರಸಾದ ಸೇವನೆಯಿಂದ ಎಲ್ಲ ನಿರ್ಬಂಧ ದೋಷ, ವ್ಯಾವಹಾರಿಕ, ಸಾಂಸಾರಿಕ, ವೈವಾಹಿಕ ಯಾವುದೇ ನಿರ್ಬಂಧ ದೋಷಗಳಿದ್ರೂ ಕೂಡ ಆ ಮೂಲ ಪ್ರಸಾದ ಸೇವನೆಯಿಂದ ಪರಿಹಾರ ಆಗುತ್ತೆ ಅಂತ ಹೇಳುವಂಥದ್ದು ವಾಡಿಕೆ, ಭಕ್ತರ ನಂಬಿಕೆ. ಈ ಯುಗದಲ್ಲಿ ಇದು ಹೇಗಾಯ್ತಪ್ಪ, ಈಗ ಪ್ರವರ್ಧಮಾನಕ್ಕೆ ಹೇಗೆ ಬಂತಿದ್ದು ಇದೆಲ್ಲ ಸುಪಾರ್ಶ್ವ ಅಂತ ಹೇಳುವಂಥದ್ದು ಕೃತಯುಗದಲ್ಲಿ ಬರ್ತದೆ. ನಮ್ಮ ಚತುರ್ಯುಗದ ಮೊದಲನೇ ಯುಗ ಕೃತಯುಗದಲ್ಲಿ ಬರ್ತದೆ. ಕೃತ, ತ್ರೇತ, ದ್ವಾಪರ ಎಲ್ಲ ಆಯಿತು. ಇನ್ನು ಕಲಿಯುಗದಲ್ಲಿ ಹೇಗೆ ಬಂತು ಇದು ಅಂತ ಹೇಳಿದರೆ, ಇಲ್ಲಿಯ ಸಮೀಪದಲ್ಲಿ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಶ್ರೇಷ್ಠರು, ಹಿರಿಯರಂತ ಹೇಳ್ತಾರೆ, ಅವರ ಮನೆಯಲ್ಲಿ ಅನೇಕ ದೊಡ್ಡ ಜಮೀನ್ದಾರರು ಅನೇಕ ದನಗಳನ್ನು ಸಾಕ್ತಾ ಇದ್ದರು. ಅವರು ಮನೆಯ ಒಂದು ದನ ಏನು ಮಾಡೋದು, ಸಾಯಂಕಾಲ ಕಟ್ಟಿಗೆ ಹೋದಾಗ ಹಾಲು ಕೊಡ್ತಿರ್ಲಿಲ್ಲ. 1 ದಿವಸ ನೋಡಿದರು, 2 ದಿವಸ ನೋಡಿದರು, 3 ದಿವಸ ನೋಡಿದರು, 4 ದಿವಸ ಅವರೇ ಸ್ವತಃ ದನವನ್ನು ಹಿಂಬಾಲಿಸಿ ಇಲ್ಲಿ ಬಂದು ನೋಡ್ತಾರೆ. ಇಲ್ಲೇ ದಟ್ಟವಾದ ಅರಣ್ಯ ಪ್ರದೇಶ, ಭೋಗಿ ಮರದ ಕೆಳಗೆ ತಾಯಿ ಆ ಹಾಲು 4 ಮೊಲೆಗಳಿಂದ ಧಾರಾಕಾರವಾಗಿ ಹಾಲು ಸುರಿಸ್ತಾ ಇತ್ತಂತೆ. ಇದು ಅವ್ರಿಗೆ ಗೋಚರಕ್ಕೆ ಬಂತು. ಈ ಯುಗದಲ್ಲಿ ತಾಯಿ ಮನುಷ್ಯನಿಗೆ ಗೋಚರವಾಗಿರ್ತಕ್ಕಂಥ ಯಾವ ಮೂಲಕ? ಕ್ಷೀರಾಭಿಷೇಕದ ಮೂಲಕ. ಆದ್ದರಿಂದ ತಾಯಿಗೆ ಕ್ಷೀರಾಭಿಷೇಕ ಅಂತ ಹೇಳುವಂಥದ್ದು ಅಷ್ಟು ಪ್ರೀತಿಪೂರ್ವಕವಾಗಿರ್ತಕ್ಕಂಥದ್ದು, ಮತ್ತು ಕ್ಷೀರಾಭಿಷೇಕದಿಂದ ಇಷ್ಟಾದ ಸಿದ್ಧಿಯಾಗುತ್ತದೆ ಅಂತ ಹೇಳುವಂಥದ್ದು ಭಕ್ತರ ನಂಬಿಕೆ. ಹಾಗೆ ಅದನ್ನು ನೋಡ್ತಾರೆ, ಬರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರಣ್ಯವನ್ನೆಲ್ಲ ಕಡಿದು ಪದಿಂದ ನೋಡುವಾಗ ಆ ಲಿಂಗನ್ನೆಲ್ಲ ದೇವಸ್ಥಾನದಲ್ಲಿ ಕಟ್ತಾರೆ. ಕಟ್ಟಿ ಅದನ್ನು ಅದೇ ಅಲ್ಲಿರತಕ್ಕಂಥ ಭೋಗಿ ಮರದ ಇದರಿಂದ ನಮ್ಮ ಬೇರಿ, ಮಹಾಬೇರಿಯನ್ನು ತಯಾರು ಮಾಡಿದ್ದು ಅಂತ ಹೇಳ್ತಾರೆ. ಆ ಬೇರೆ ಅಂತ ಹೇಳುವಂಥದ್ದಿದೆ. ದೇವಸ್ಥಾನವನ್ನು ಕಟ್ತಾರೆ. ಅದು ಲಿಂಗ ಆದ್ದರಿಂದ ಅವರು ಈಶ್ವರ ಅಂತ, ಬ್ರಹ್ಮಲಿಂಗ ಅಂತ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು. ಅನೇಕ ವರ್ಷಗಳ ಕಾಲ ಹಾಗೆ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ನಮ್ಮ ವಿಜಯನಗರದ ಅರಸರು ಮತ್ತು ಕೆಳದಿ ಅರಸರು ಅವರು ಕೊಟ್ಟಂಥ ಕೆಲವು ಇದರಲ್ಲಿ ಬ್ರಹ್ಮಲಿಂಗ ದೇವರಿಗೆ ಬಿಟ್ಟಂಥ ಹರಕೆ ಅಂತ ಹೇಳ್ತೆಲ್ಲ ಉಲ್ಲೇಖ ಉಂಟು. ಆದರೆ ಕೊನೆಗೆ ಆ ಬ್ರಾಹ್ಮಣರಿಗೆ ಪ್ರೇರಣೆ ಆಗುತ್ತೆ ಒಂದು ದಿವಸ ಕನಸಿನಲ್ಲಿ, ನಾನು ಬ್ರಹ್ಮಲಿಂಗ ಅಲ್ಲ, ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಅಂತೇಳಿ ಇಂಥ ಪುರಾಣವನ್ನು ನೋಡುವಂಥ ಅವರಿಗೆ ಇದಾದಾಗ ಸರಿ ಅದೆಲ್ಲ ಆಳವಾದ ಅಧ್ಯಯನ ಮಾಡಿ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಹೌದು ಅಂತೇಳಿ ಆ ನಂತರದಿಂದ ಬ್ರಾಹ್ಮೀ ದುರ್ಗಾ ಪರಮೇಶ್ವರಿ ಅಂತ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಈಗ ನಮ್ಮ ನಿತ್ಯದ ಮುಖವಾಡದಲ್ಲಿ ಕೂಡ ಈಶ್ವರನ ಮುಖವಾಡವೇ ಇದೆ. ಅದರಿಂದ ಅದು ಬ್ರಹ್ಮಲಿಂಗ ಅಂತ ಅರ್ಚನೆ ಮಾಡಿದ್ದಕ್ಕೆ ಸಾಕ್ಷಿ ಕೂಡ ಇದೆ. ಈಗಲೂ ದಿವಸದ ಮುಖವಾಡದಲ್ಲಿ ಈಶ್ವರನ ಮುಖವಾಡವೇ ಇದೆ. ಅದರಿಂದ ಬ್ರಹ್ಮಲಿಂಗ ಅಂತ ಆರಾಧನೆ ಮಾಡಿದ್ರು ಹಿಂದೆ ಅಂತ. ಇದು ಸುಮಾರು ಕೆಲವು ಒಂದು ವರ್ಷ 2 ವರ್ಷ ಹೇಳಿ ಕೆಳಗನೆ ಕಥೆ ಇತ್ತು. ಇಲ್ಲಿ ಬರ್ತಾರೆ. ಆಮೇಲೆ ಆಯಿತು. ಆಮೇಲೆ ಮೈಸೂರು ಅರಸರು
ಕೆಳದಿ ಅರಸರು ಅವರೆಲ್ಲ ಕೊಡುಗೆ ಅನೇಕ ಕೊಡುಗೆಗಳನ್ನೆಲ್ಲ ಕೊಟ್ಟಿದ್ದಾರೆ ತಾಯಿ. ಹಾಗೆ ತಾಯಿಗೂ ಬೇಕಾದಷ್ಟು ಸುಮಾರು 400-500 ಎಕರೆ ಜಮೀನು ಕೂಡ ಇತ್ತು. ಇಡೀ ನಮ್ಮ ಇಲ್ಲಿ ಈ ಮಾಗಣೆ 7 ಗ್ರಾಮ ಅಂತ ಹೇಳ್ತೇವೆ. ಕಮಲಶಿಲೆ, ಹಳ್ಳಿಹೊಳೆ, ಸಿದ್ದಾಪುರ, ಹೊಸಂಗಡಿ, ಎಡಮೊಗೆ, ಹಾಜರಿ, ಕೊಡ್ಲಾಡಿ, ಈ 7 ಗ್ರಾಮಗಳು ತಾಯಿಗೆ ಸಂಬಂಧಪಟ್ಟ ಗ್ರಾಮಗಳು. ಈ 7 ಗ್ರಾಮದಲ್ಲಿ ತಾಯಿಗೆ ಭೂಮಿ ಇತ್ತು, ಹಿಂದೆ ಬೇಕಾದಷ್ಟು ಭೂಮಿ ಇತ್ತು. ಅದೆಲ್ಲ ಈಗ ಭೂಮಸೂದೆ ಬಂದು ಎಲ್ಲ ಒಕ್ಕಲಬಾಲಾಗಿ, ಆದರೂ ಕೂಡ ಅವರು ತಮ್ಮ ಸೇವೆಯನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ಪೂಜಾ ಕ್ರಮ ಹೇಗೆ, ಇದು ವಿಜಯಾಗಮ ಪದ್ಧತಿ. ಆಗಮಗಳಲ್ಲಿ ವಿಜಯಾಗಮ ಕೂಡ ಒಂದು. ಅದರ ಪ್ರಕಾರ ಇದು ಆಗಮ ಸ್ಥಳ. ಎಲ್ಲ ನೋಡಿ, ಒಳ ಪ್ರಾಕಾರದಲ್ಲೂ ಬಲಿಕಲ್ಲುಗಳಿದೆ, ಹೊರ ಪ್ರಾಕಾರಗಳಲ್ಲೂ ಬಲಿಪೀಠಗಳಿವೆ. ಇಲ್ಲಿ ತ್ರಿಕಾಲ ಬಲಿ ಆಗಬೇಕು, 3 ಹೊತ್ತು ಬಲಿ ಆಗಬೇಕು, ಮತ್ತು 5 ಪೂಜೆ ಇಲ್ಲಿ ನಡೀತದೆ. ಪ್ರಾತಃ ಕಾಲ, ಅಭಿಷೇಕಾಲ, ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಹೀಗೆ 5 ಪೂಜೆಗಳು ಇಲ್ಲಿ ಯಾವಾಗ ಇವುಗಳು ಕೂಡ ನಡೀತಾ ಅದನ್ನು ನಡೆಸ್ಕೊಂಡು ಬರಬೇಕು, ಮಾಡ್ತಾ ಇದೆ. ಆಮೇಲೆ ದಿವಸ ಕೂಡ ಹಾಗೆ ಸೂಕ್ತಾಭಿಷೇಕಗಳು, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಎಲ್ಲ ದಿವಸ ಆಗಬೇಕಾಗಿ. ಹಾಗೆ ನೈವೇದ್ಯ, ಹಾಲು ಪರಮಾನ್ನ, ಅನ್ನ, ನೈವೇದ್ಯ 3 ಹೊತ್ತು ಕೂಡ ಆಗಬೇಕಾದ. ಇಲ್ಲಿ 2 ಮನೆ ತಂದವರು ಪೂಜೆ ಮಾಡ್ತಾ ಇದ್ದಾರೆ. ಒಂದು ಅಡಿಗೆ ನಮ್ಮ ಕುಟುಂಬದವರು, ನಾನು ತಮ್ಮನ ಮಕ್ಕಳು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು 5 2 ವರ್ಷಕ್ಕೆ ತಿಂಗಳಿಗೆ 15 ದಿವಸ, ತಿಂಗಳಿಂದ 15 ದಿವಸದವರೆಗೆ ಅಡಿಗರಿಗೆ, ಆಮೇಲೆ ಸಂಕ್ರಮಣದವರೆಗೆ 5 ಹೀಗೆ 2 ಮನೆತನದವರು ಇಲ್ಲಿ ತಾಯಿಯನ್ನು ಆರಾಧನೆ ಮಾಡ್ತಾ ಬಂದಿದ್ದಾರೆ. ಅದೊಂದು ಬಹಳ ಒಂದು ಭಾಗ್ಯಶಾಲಿ ಆಗಿರ್ತಕ್ಕಂಥ ಕೆಲಸ. ಇನ್ನು ಇಲ್ಲಿ ವಿಶೇಷ ಏನಂತ ಹೇಳಿದರೆ, ಪ್ರತಿ ದಿವಸವೂ 3 ಹೊತ್ತು ಬಲಿ ಮತ್ತು 5 ಪೂಜೆ ನಡೀತಕ್ಕಂಥದ್ದು. 3 ಹೊತ್ತು ಕೂಡ ಅರ್ಚಕರು ಎಣ್ಣೀರ ಸ್ನಾನ ಮಾಡಿ ಮತ್ತೆ ಬಟ್ಟೆಯಲ್ಲಿ ಬಂದು ಮುಡಿಬಿಟ್ಟು ತಾಯಿಯನ್ನು ಅರ್ಚನೆ ಮಾಡಬೇಕು. ಅಷ್ಟು ಏನೋ ಒಂಚೂರು ಕ್ರಮದಲ್ಲಿ ಲೋಪ ಆಗಲಿಕ್ಕೆ ಬಿಡುವುದಿಲ್ಲ. ಕಮಲಶಿಲೆ ಲಿಂಗಮ್ಮ ಅಂತ ಹೇಳ್ತಾರಲ್ಲ, ಕಮಲಶಿಲೆ ಲಿಂಗಮ್ಮ ಅಂದರೆ ಒಂಥರ ಬೂದಿ ಮುಚ್ಚಿದ ಕೆಂಡ. ಬೂದಿ ಅಂತ ಮುಟ್ಟಿದ್ರೆ ಒಳಗೆ ಕೆಂಡ ಇರ್ತದೆ. ಹಾಗೆ ತಾಯಿಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ತಾಯಿ ಎಷ್ಟು ಭಕ್ತಿಗೆ ಒಲಿಯುವಂತಹ ತಾಯಿಯವಳು, ಭಕ್ತರ ಭಕ್ತಿಗೆ ಒಲಿಯುವ ಸರ್ವ ಕಮಲೇತಿ ಶಿಲಾಕೇತಿಂ ಬ್ರಹ್ಮಾಣಿ ಲಿಂಗರೂಪಿಣಿ ಭಜತಾಂ ಭಕ್ತಿಯುಕ್ತಾನಾಂ ಭಕ್ತಾಭೀಷ್ಟ ಪ್ರದಾಯಿನಿ. ಭಕ್ತರ ಭಕ್ತಿಗೆ ಒಲಿಯುವಂತಹ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಇಲ್ಲಿ ವಿಶೇಷ ಅಂತ ಹೇಳಿದರೆ ರಥೋತ್ಸವ, ಬ್ರಹ್ಮರಥೋತ್ಸವ ಆಗ್ತದೆ ಪ್ರತಿ ವರ್ಷ ಚೈತ್ರ ಬಹುಳ ಮೂಲ ನಕ್ಷತ್ರ. ಸೋಪೂರು, ಕೊಲ್ಲೂರು, ಕಮಲಶಿಲೆ 3 ಅಕ್ಕ ತಂಗಿ ಅಂತ ಹೇಳ್ತಾರೆ. ಯಾಕಂದರೆ 3 ರಥಗಳು ಕೂಡ ಒಂದೊಂದು ಮಾಸದ ಮೂಲ ನಕ್ಷತ್ರ ಆಗ್ತದೆ. ಮಾಘ ಬಹುಳ ಮೂಲ ನಕ್ಷತ್ರ ಸೋಪೂರು, ಸೌಖ್ಯಾಪರ ಏನು ಸೋಪೂರು ದುರ್ಗಾ ಪರಮೇಶ್ವರಿ ರಥೋತ್ಸವ. ಹಾಗೆ ಪಾಲ್ಗುಣ ಬಹುಳ ಮೂಲ ನಕ್ಷತ್ರಕ್ಕೆ ಕೊಲ್ಲೂರು ಮುಕಾಂಬಿಕೆ ರಥೋತ್ಸವ. ಹಾಗೆ ಚೈತ್ರ ಬಹುಳ ಮೂಲ ನಕ್ಷತ್ರಕ್ಕೆ ಕಮಲಶ್ರೀ ರಥೋತ್ಸವ. ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ಅಂತ ಹೇಳ್ತೇವೆ. ಸರಸ್ವತಿಯ ಸ್ವರೂಪ ಅಂತ ಹೇಳುವಂಥದ್ದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತೇಳಿ. ಇಲ್ಲಿ ಅಕ್ಷರ ಆರಂಭ ಇತ್ಯಾದಿಗಳನ್ನೆಲ್ಲ ಮಾಡಿ ಅಕ್ಷರ ಮಕ್ಕಳ ವಿದ್ಯಾ ಪ್ರೇರಣೆ ಆಗುತ್ತೆ ಅಂತ ಹೇಳುವಂಥದ್ದು ಭಕ್ತರ ನಂಬಿಕೆ. ಇನ್ನು ಕಾರ್ತಿಕ ಬಹುಳ ಅಮಾವಾಸ್ಯೆ ದಿವಸ ಲಕ್ಷ ದೀಪೋತ್ಸವ ಆಗ್ತದೆ. ಹಾಗೆ ಶರನ್ನವರಾತ್ರಿ ಆಶ್ವೀಜ ಶುದ್ಧದಲ್ಲಿ ನವರಾತ್ರಿ 9 ದಿವಸ, ನವರಾತ್ರಿ 10 ದಿವಸ, 15 ದಿವಸ ದಶಮಿ, ವಿಜಯದಶಮಿ ಕೂಡ ಆಗ್ತದೆ. ಆಮೇಲೆ ತೊಡಗು ಬಲಿ ಅಂತ ಏನು ಇಲ್ಲಿ ನಾಗನ ಸಂಬಂಧವಾದಂತಹ ಏನು ಆದಿಶೇಷ ತಪಸ್ಸು ಮಾಡಿದಾನೆ, ನಾಗನ ಸಂಬಂಧವಾಗಿರ್ತಕ್ಕಂತಹ ಏನು ಆಚರಣೆ ಇಲ್ಲಿ ಇದೆ ಅಂತ ಹೇಳಿದ್ರೆ ಇವಾಗಲೂ ಕೂಡ ಧಕ್ಕೆ ಬಲಿ ಅಂತ ಹೇಳುವಂಥ ಸೇವೆ, ವೈದ್ಯರಿಂದ ಆಗತಕ್ಕಂಥ ನರ್ತನ ಸೇವೆ ಇವತ್ತು ಕೂಡ ಇಲ್ಲಿ ಆಗ್ತದೆ. ಆಗತಕ್ಕಂಥದ್ದು ಇಲ್ಲಿ ಪ್ರತಿ ವರ್ಷ ಕೂಡ ಧಕ್ಕೆ ಬಲಿ ಸೇವೆ ಆಗ್ತದೆ. ನಾಗನಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತದೆ. ಇದು ಇಲ್ಲಿನ ವಿಶೇಷ. ಇನ್ನು ಅದೇ ಆ ಧಕ್ಕೆ ಬಲಿ ಆರಂಭಕ್ಕೆ ತೊಡಗು ಬಲಿ ಅಂತ ಕೂಡ ಒಂದು ಉತ್ಸವ ಆಗ್ತದೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಹಾರಂಗ ಪೂಜೆ, ರಾತ್ರಿ ಹೊತ್ತು ಮಹಾರಂಗ ಪೂಜೆ ಮತ್ತು ಬೆಳ್ಳಿ ರಥೋತ್ಸವ. ಮೊದಲು ಪುಷ್ಪ ರಥೋತ್ಸವ ಅಂತಿತ್ತು, ಮೇಲೆ ಎಳಿತಿದ್ರು. ಈಗ ಅದನ್ನು ಇಲ್ಲಿ ಬೆಳ್ಳಿ ರಥ ಮಾಡಿದ್ರಿಂದ ಬೆಳ್ಳಿ ರಥೋತ್ಸವ ಆಗ್ತದೆ. ತಾಯಿಗೆ ಬೆಳ್ಳಿ ರಥೋತ್ಸವ ಯಾವಾಗಲೂ ಆಗ್ತದೆ. ಈ ಆಷಾಢ ಕರ್ಕಾಟಕ ತಿಂಗಳು 1 ತಿಂಗಳು ಆಗುವುದಿಲ್ಲ ಬಿಟ್ಟರೆ ಇನ್ನು ಸೋಣೆ ತಿಂಗಳು ಶಿವಮಾಸದಲ್ಲಿ ಆರಂಭ ಆಗ್ತದೆ. ಶಿವಮಾಸದಲ್ಲಿ 1 ತಿಂಗಳು ಕೂಡ ಸೋಣೆ ಅರ್ಚನೆ ನಡೀತದೆ. ಶ್ರಾವಣ ಮಾಸ 1 ತಿಂಗಳು ಇಲ್ಲಿ ಏಕಾದಶ ರುದ್ರಾಭಿಷೇಕ ಆಗುತ್ತದೆ. ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಚಂಡಿಕಾ ಹೋಮ 10-12 ಏಕಕಾಲದಲ್ಲಿ 10-12 ನವರಾತ್ರಿಯಲ್ಲಿ ಚಂಡಿಕಾ ಯಾಗ ಇಲ್ಲಾಗ್ತದೆ. ಅದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಂಥವ್ರು ನಮ್ಮ ಈಗಿನ
ಆಡಳಿತದ ಆನುವಂಶಿಕ ಆಡಳಿತ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀ ಸಚ್ಚಿದಾನಂಚಾರ್ಯರು ಅವರ ಒಂದು ಆಡಳಿತದ ಅವಧಿಯಲ್ಲಿ ನಭೂತೋ ನ ಭವಿಷ್ಯತ್ ಎನ್ನುವ ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗಿದೆ. ಏನು ಕಲ್ಯಾಣ ಮಂಟಪ ಇರ್ಬೋದು, ಭೋಜನ ಶಾಲೆ ಇರ್ಬೋದು, ಪ್ರವೇಶ ದ್ವಾರ ಇರ್ಬೋದು, ಹಾಗೆ ರಾಜ ಗೋಪುರ ಇರ್ಬೋದು, ಎಲ್ಲವೂ ಕೂಡ ಅವರ ಒಂದು ಹಾಗೆ ರಜತ ಚಿನ್ನದ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗೆ ಅನೇಕ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗಿದೆ. ಈಗ ಇನ್ನೂ ಒಂದು ಕನಸು ಹೊತ್ತುಕೊಂಡಿದ್ದಾರೆ ಅವರು, ಚಿನ್ನದ ರಥವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ, ಅದು ಆಗಬಹುದು. ಹಾಗೆ ಅನೇಕ ಕಾರ್ಯಗಳು ಅವರ ಆಡಳಿತಾವಧಿಯಲ್ಲಿ ಆಗಿದೆ. ತಾಯಿ ಭಕ್ತಿಗೊಲಿಯುವಂತಹ ತಾಯಿ, ಭಕ್ತಾಭೀಷ್ಟ ಪ್ರದಾಯಿನಿ, ಭಕ್ತರಿಗೊಲಿಯುವ ಬ್ರಾಹ್ಮಿ ದುರ್ಗಾಂಬೆ ಎಂಬ ಹೆಸರಿದೆ. ಯಾರು ಭಕ್ತಿಯಿಂದ ತನ್ನನ್ನು ಧ್ಯಾನ ಮಾಡ್ತಾರೋ ಅವಳಿಗೆ ಮತ್ತೇನು ಬೇಕಾಗಿಲ್ಲ. ಯಾಕಂದರೆ ತಾಯಿ ಇಲ್ಲಿ ನಿರಾಡಂಬರಿ ಅಂತ ಹೇಳೋದಕ್ಕೆ ನೋಡಿ, ಹುಟ್ಟಿದ್ದು ನೀರಿನಲ್ಲಿ, ರೂಪ ಕಲ್ಲು, ಆಭರಣ ಮಣ್ಣು, ಅಷ್ಟೇ ಆಭರಣ. ಮತ್ತು ಈಗ ವಜ್ರ ವೈಡ್ಯೂರು ಇದೆಲ್ಲ ಭಕ್ತರ ಕಲ್ಪನೆ. ತಾಯಿಗೆ ಏನು ಬೇಕಾಗಿಲ್ಲ. ತಾಯಿ ಬೇಕಾದದ್ದೇನು? ಭಕ್ತಿ, ಧ್ಯಾನ ಮಾಡ್ತಾ ಭಕ್ತಿ, ಭಜನೆ, ಧ್ಯಾನ, ಇದೇ ತಾಯಿಗೆ ಬೇಕಾಗಿರ್ತಕ್ಕಂಥದ್ದು. ಯಾರು ಭಕ್ತಿಯಿಂದ ತನ್ನ ಸಂಕಷ್ಟಗಳನ್ನು ತಾಯಿಯಲ್ಲಿ ನಿವೇದಿಸಿಕೊಳ್ತಾರೋ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಈಡೇರಿಸ್ತಾಳೆ. ಆದ್ದರಿಂದ ಭಕ್ತರು ದಿವಸಕ್ಕೂ ಜಾಸ್ತಿ ಆಗ್ತದೆ. ಒಬ್ಬರಿಂದೊಬ್ಬರು ಪ್ರಚಾರ ಆಗ್ತದೆ. ಎಲ್ಲಿ ಕಮಲಶಿಲಿ, ಅಲ್ಲಿ ಹೋಗಿಯಪ್ಪ, ನಿಮ್ಮೆಲ್ಲ ಸಿದ್ಧಿ ಆಗ್ತದೆ, ನಿಮಗೆ ಮಕ್ಕಳಾಗ್ತದೆ, ಮದುವೆ ಆಗ್ತದೆ, ತಾಯಿ ಕರುಣಿಸ್ತಾಳೆ ಅಂಥೇಳಿ ಒಬ್ಬರಿಂದೊಬ್ಬರು ಪ್ರಚಾರ ಆಗಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಭಕ್ತರಲ್ಲಿ ಬಂದು ತಾಯಿಯನ್ನು ಆರಾಧಿಸ್ತಾರೆ, ಅರ್ಚಿಸ್ತಾರೆ, ತಮ್ಮ ಸಂಕಲ್ಪವನ್ನು, ತಮ್ಮ ಮನೋಭೀಷ್ಟವನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಭಕ್ತರು ಶ್ರೀದೇವಿಗೆ ನಿತ್ಯ ಪೂಜೆ, ಪಂಚಪೂಜೆ, ಹೂವಿನ ಪೂಜೆ, ಶತರುದ್ರಾಭಿಷೇಕ, ಚಂಡಿಕಾ ಯಾಗ, ಬೆಳ್ಳಿ ರಥ, ಸರ್ವಾಭರಣ ಉತ್ಸವ, ಮಹಾರಂಗ ಪೂಜೆ, ಪುಷ್ಪಕ ರಥೋತ್ಸವ, ಯಕ್ಷಗಾನ ಬಯಲಾಟ, ಸೀರೆ ಮತ್ತು ಆಭರಣಗಳನ್ನು ತಂದೊಪ್ಪಿಸುವುದು ಮುಂತಾದ ಹರಕೆಗಳಿಂದ ಮಾತೆಯನ್ನ ಆರಾಧಿಸುತ್ತಾರೆ. ಕಲ್ಯಾಣ ಪ್ರಾಪ್ತಿ, ಸಂತಾನ ಪ್ರಾಪ್ತಿ, ಉತ್ತಮ ಆರೋಗ್ಯ ಪ್ರಾಪ್ತಿಗಾಗಿ ದೇವಿಯ ಸನ್ನಿಧಿಗೆ ಬಂದು ಸೇವೆ ಸಲ್ಲಿಸಿ ಕೃತಾರ್ಥರಾದ ಭಕ್ತ ಸಮೂಹವನ್ನ ಪ್ರತಿನಿತ್ಯ ನೋಡಬಹುದಾಗಿದೆ. ಐತಿಹ್ಯದ ಎಲ್ಲ ಪ್ರೇಕ್ಷಕರಿಗೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯು ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ.